ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಸೈನಿಕ್ ಸ್ಕೂಲ್ ಕೊಡಗು ಡಿಸ್ಟಿಕಲ್ಲಿ ಒಂದು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಪೋಸ್ಟ್ ಸಂಬಂಧಪಟ್ಟಂತೆ ನೋಡೋದಾದರೆ ನೋಡಿ, ಇಲ್ಲಿ ವಾರ್ಡ್ ಬಾಯ್ ಹುದ್ದೆಗೆ ಇಲ್ಲಿ ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ UR ಅಲ್ಲಿ ಒಂದು ಹಾಗೂ ST ಅಲ್ಲಿ ಒಂದು ಹುದ್ದೆನ ಇವರು ಕನ್ಫರ್ಮ್ ಮಾಡಿದ್ದಕ್ಕೆ ನಂತರ ಇಲ್ಲಿಗೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಅಥವಾ SSLC ಪಾಸ್ ಆಗಿರೋರು ಮತ್ತು ಹೈಯರ್ ಎಜುಕೇಷನ್ ಅಥವಾ ಡಿಗ್ರಿ ಆಗಿರೋರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ನೋಡಿ, ಇಲ್ಲಿ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿಯಲ್ಲಿ ಪ್ರಮಾಣ ಪತ್ರವನ್ನು ಹೊಂದಿರೋ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಕಾರ್ಪೆಂಟರ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಷಿಯನ್, ಪ್ಲಂಬರ್ ಅಥವಾ ಹೌಸ್ ಕೀಪಿಂಗ್ ಅಥವಾ ಗ್ರೇಡಿಂಗ್, ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ ಕಂಪ್ಯೂಟರ್ ಡಾಟಾ ಎಂಟ್ರಿ ಕೋರ್ಸ್ಗಳಲ್ಲಿ ನೀವು ಈ ರೀತಿ ಕ್ಷೇತ್ರಗಳಲ್ಲಿ ನೀವು ಪ್ರಮಾಣ ಪತ್ರವನ್ನು ಹೊಂದಿರೋರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗೂ ಈ ಕ್ಷೇತ್ರಗಳಲ್ಲಿ 2 ರಿಂದ 3 ವರ್ಷ ಅನುಭವ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ನಂತರ ಇವರಿಗೆ ಒಂದು ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 22,000 ಅಷ್ಟು ಇವರ ಒಂದು ಮಂತ್ಲಿ ಸ್ಯಾಲ್ರಿ ಇರುತ್ತೆ. ನಂತರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಆಫ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ನಿಮ್ಗೆ ಇದ್ರ ಬಗ್ಗೆ ಏನೇ ಒಂದು ಅಪ್ಡೇಟ್ ಬೇಕು ಅಂದರೆ www.sainikskoolkodagu.edu.in ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇರ್ತಾರೆ. ಓಕೆ, ನಂತರ ಫೀಸ್ ಸಂಬಂಧಪಟ್ಟಂತೆ ನೋಡೋದಾದರೆ ನೋಡಿ, ಜನರಲ್ ಹಾಗೂ OBC ಕ್ಯಾಟಗರಿ ಅವರಿಗೆ 500 ರೂಪೀಸ್ ಅಷ್ಟು ಫೀಸ್ ಇರುತ್ತೆ. ನಂತರ SC ST ಕ್ಯಾಟಗರಿ ಅವರಿಗೆ 350 ಅಷ್ಟು ಫೀಸ್ ಇರುತ್ತೆ. ಓಕೆ, ಇದು ನಾನ್ ರೀಫಂಡಬಲ್ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ನೀವು ರೀಫಂಡ್ ಆಗೋಲ್ಲ. ಮತ್ತು ಇದು ನೀವು ಆಫ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕೋದರಿಂದ ನೀವು ಆನ್ಲೈನ್ ಮುಖಾಂತರ ಅಲ್ಲ, ನೀವು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ನೀವು DDಯನ್ನು ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಲಾಸ್ಟ್ ಡೇಟ್ ನೋಡೋದಾದರೆ May 9, 2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅಪ್ಲಿಕೇಶನ್ ಹಾಗೂ ಫೀಸ್ ಕೂಡ ಲಾಸ್ಟ್ ಡೇಟ್ ಇರುತ್ತೆ. ಈ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ನಂತರ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ನಿಮಗೆ ಇಲ್ಲಿ ಮೊದಲನೇದಾಗಿ ಕೆಲವು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ನಂತರ ಒಂದು ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಎಕ್ಸಾಮ್ ಬರೆದ ನಂತರ ಕೆಲವ್ರಿಗೆ ಎಕ್ಸಾಮ್ ಬರೆದ ನಂತರ ನಿಮಗೆ ಒಂದು ಸ್ಕಿಲ್ ಟೆಸ್ಟ್ ಇರುತ್ತೆ. ನಂತರ ಇಂಟ್ರ್ಯೂ ಮೂಲಕ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ, ನಂತರ ನೀವು ಇವರೊಂದು ಅರ್ಜಿ ನಮೂನೆಯನ್ನು ನೀವು ಸ್ವೀಕರಿಸಿ ಅದನ್ನೆಲ್ಲ ನೀವು ಭರ್ತಿ ಮಾಡಿ ಅಲ್ಲಿ ಫೋಟೋ ಎಲ್ಲ ನೀವು ಅಟ್ಯಾಚ್ ಮಾಡಿ ಅದರ ಜೊತೆಗೆ ನೀವು ನಿಮ್ಮ ಏನು ಫೀಸ್ ಪೇ ಮಾಡಿರ್ತೀರ ಡಿಮ್ಯಾಂಡ್ ಡ್ರಾಫ್ಟ್ ಅದರದ್ದು ಒಂದು ರಿಸಿಪ್ಟು ಹಾಗೂ ಸೆಲ್ಫ್ ಅಡ್ರೆಸ್ ಮತ್ತು ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದೆ ಅದರ ಒಂದು ಕಾಪೀಸ್ ಹಾಗೂ ಎಕ್ಸ್ಪೀರಿಯನ್ಸ್ ಲೆಟರ್ ಎಲ್ಲ ಕೂಡ ಇರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಅದರ ಒಂದು ಕ್ಯಾಸ್ಟ್ ಇನ್ಕಮ್ ಕೂಡ ನೀವು ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಆಫೀಸ್ ಮೂಲಕ ನೀವು ಕಳಿಸ್ಬೇಕಾಗುತ್ತೆ. ಓಕೆ, ಅರ್ಜಿ ಬರುತ್ತೆ. ಈ ಅರ್ಜಿನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನೆಲ್ಲ ನೀವು ಭರ್ತಿ ಮಾಡಿ ಇದ್ರ ಜೊತೆ ನೀವು ನಾನು ಆಗಲೇ ಹೇಳಿದಂಥ ಡಾಕ್ಯುಮೆಂಟ್ಗಳನ್ನ ನೀವು ಅಟ್ಯಾಚ್ ಮಾಡಿ ನೀವು ಆಫೀಸ್ಗೆ ಹೋಗಿ ನೀವು ಕೊಡ್ಬೋದಿಲ್ಲ ಅಂದರೆ ಪೋಸ್ಟ್ ಆಫೀಸ್ ಮೂಲಕ ನೀವು ಕಳಿಸ್ಬೋದು. ಓಕೆ, ಅಡ್ರೆಸ್ ನೋಡೋದಾದರೆ ವಿಲೇಜ್ ಆ್ಯಂಡ್ ಪೋಸ್ಟ್, ಹುರಿಗಿ ತಾಲೂಕು, ಕುಶಾಲನಗರ, ಕೊಡಗು ಡಿಸ್ಟಿಕ್, ಕರ್ನಾಟಕ 571232 ಈ ಒಂದು ವಿಳಾಸಕ್ಕೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.